ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪವಗಡ ಕುಕಿಂಗ್ ಅಂಡ್ ಬ್ಲಾಗ್. ತುಂಬಾ ದಿನಗಳ ನಂತರ ವಿಡಿಯೋನ ಮಾಡ್ತಾ ಇದ್ದೀನಿ. ಅದರಲ್ಲಿ ಇವತ್ತು ಕುಕಿಂಗ್ ರೆಸಿಪಿ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತು 2 ರೆಸಿಪಿನ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ತುಂಬಾ ದಿನ ಆದ್ಮೇಲೆ ಮಾಡ್ತಾ ಇದ್ನಲ್ಲ, ಹಾಗಾಗಿ 2 ರೆಸಿಪಿನ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಒಂದು ಪಾಯಸ ಮಾಡ್ತಾ ಇದ್ದೀನಿ, ಒಂದು ನಮ್ಮ ಬಯಲು ಸೀಮೆ ಕಡೆ ಮಾಡುವ ಸಾಂಪ್ರದಾಯಿಕವಾಗಿ ಮಾಡುವ ಸಾಂಬಾರ್ ರೆಸಿಪಿನೂ ಶೇರ್ ಮಾಡ್ತಾ ಇದ್ದೀನಿ. ಯಾವ್ದಾವ್ದಂತ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟ್ ಪಾಯಸನ ಮಾಡ್ಕೊಳ್ಳೋಣ. ಇವತ್ತು ನಾನು ಪಾಸ್ತಾ ಬಳಸಿ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಪಾಸ್ತಾ ತಗೊಂಡಿದ್ನಿ. 1 ಕಪ್ ಆಗೋಷ್ಟು, ಸುಮಾರು ಒಂದು 125 ಗ್ರಾಮ್ ಆಗೋಷ್ಟು ಪಾಸ್ತಾ ತಗೊಂಡಿದ್ನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1 ಲೀಟರ್ ಆಗೋಷ್ಟು ನೀರು ಹಾಕೊಂಡಿದ್ನಿ. ನೀರು ಚೆನ್ನಾಗಿ ಬಿಸಿಯಾಗಿದೆ. ಈಗ ಈ ಪಾಸ್ತಾ ಹಾಕೊಂಡು ಇದನ್ನ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆನ ಹಾಕೊಂಡು ಬೇಯಿಸ್ಕೊಳ್ಳೋಣ, ಯಾಕಂದ್ರೆ ಒಂದಕ್ಕೊಂದು ಅಂಟೋದಿಲ್ಲ, ಹಂಗಾಗಿ ಎಣ್ಣೆನ ಹಾಕೊಳ್ತಾ ಇದ್ನಿ. ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದನ್ನ ನೋಡಿ, ಒಂದು 5 ನಿಮಿಷ ಆಗಿದೆ. ಈಗ ಪಾಸ್ತಾ ಸಹ ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ ಸ್ವಿಚ್ ಆಫ್ ಮಾಡಿಬಿಟ್ಟು ಇದನ್ನ ಬಸ್ಕೊಳ್ಳೋಣ. ಎಣ್ಣೆ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಪಾಸ್ತಾ ಕಚ್ಕೊಳ್ಳಲ್ಲ, ಉಡಿಯಾಗಿ ಚೆನ್ನಾಗಿರುತ್ತೆ. ಈ ಥರ ಜಾಲರ ಇಟ್ಕೊಂಡು ಬಸ್ಕೊಂಡಿದ್ದೀನಿ. ಕೆಳಗಡೆ ಒಂದು ಪಾತ್ರೆ ಸಹ ಇಟ್ಕೊಂಡಿದ್ದೀನಿ ಈ ರೀತಿ. ಈಗ ಇದನ್ನ ಸೈಡ್ಗೆ ತಿಕ್ಬಿಟ್ಟು ಇನ್ನೊಂದು ಕಡಾಯಿ ಇಟ್ಕೊಂಡು ಈಗ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲು ಹಾಕ್ಕೊಳ್ಳೋಣ. ಆದಷ್ಟು ಸ್ವಲ್ಪ ಗಟ್ಟಿ ಹಾಲು ಬಳಸೋದ್ರಿಂದ ಪಾಯಸ ಚೆನ್ನಾಗಿರುತ್ತೆ. ನಾನಿಲ್ಲಿ ಅರ್ಧ ಲೀಟ್ರ್ ಫುಲ್ ಹಾಕ್ಕೊಳ್ತಾ ಇದ್ದೀನಿ. ಹಾಲೇನಾದರೂ ಕಡಿಮೆ ಇತ್ತಂದರೆ ಸ್ವಲ್ಪ ನೀರು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಈ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ನೋಡಿ, ಹಾಲು ಚೆನ್ನಾಗಿ ಕುದಿ ಬಂದಿದೆ. ಈ ಟೈಮಲ್ಲಿ ಬೇಯಿಸಿಟ್ಕೊಂಡಿದ್ವಲ್ವ ಆ ಪಾಸ್ತಾನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನ ಒಂದು 2 ನಿಮಿಷ ಕುದಿಯೋದಕ್ಕೆ ಬಿಡೋಣ. ಆಮೇಲೆ ಸಕ್ಕರೆ ಹಾಕ್ಕೊಳ್ಳೋಣ. ನೋಡಿ, ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಕುದಿ ಬಂದಿದೆ. ಹಾಲು ಸ್ವಲ್ಪ ಹಿಂಗಿದೆ. ಈ ಟೈಮಲ್ಲಿ ಸಕ್ಕರೆ ಹಾಕ್ಕೋಬೇಕು. ನಾನಿಲ್ಲಿ ಈ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಪಾಸ್ತಾ ತಗೊಂಡಿದ್ದೆ. ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ. ನಿಮ್ಮ ಸ್ವೀಟಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಬಳಸ್ತಾ ಇದ್ದೀನಿ. ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಅಷ್ಟೇ ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಸಾಕು, ಸಕ್ಕರೆ ಕರಗೋವಷ್ಟು ಮಾತ್ರ. ಪಾಸ್ತಾದ ಪಾಯಸ ರೆಡಿಯಾಗಿದೆ. ತುಂಬಾನೇ ಚೆನ್ನಾಗಿರುತ್ತೆ ಈ ಪಾಯಸ. ಈಗ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನಿಂದ ತುಪ್ಪದಲ್ಲಿ ಒಗ್ಗರಣೆ ಕೊಡೋಣ. ಡ್ರೈ ಫ್ರೂಟ್ಸ್ ಬಂದರೆ ನಾನಿಗೆ ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ. ಒಂದಷ್ಟು ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ, ಸ್ವಲ್ಪ ಪಿಸ್ತಾ, ಇಷ್ಟು ತುಪ್ಪದಲ್ಲಿ ಒಗ್ಗರಣೆ ಕೊಟ್ಕೊಳ್ತೀನಿ. ಇದನ್ನು ಸ್ವಲ್ಪ ಬಿಡಿಸ್ಕೊತೀನಿ. ಸ್ಟವ್ ಮೇಲೆ ಒಂದು ಚಿಕ್ಕ ಕಡಾಯಿ ಇಟ್ಕೊಂಡಿದ್ನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳ್ತಾ ಇದ್ನಿ. ಈ ವಿಡಿಯೋ ಮಾಡಿ ಸುಮಾರು ದಿನನೇ ಆಯಿತು, ಒಂದು 20-25 ದಿನನೇ ಆಯಿತು. ಕೆಲವೊಂದು ಕಾರಣಗಳಿಂದ ವಿಡಿಯೋನ ಶೇರ್ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಈಗ ಶೇರ್ ಮಾಡ್ತಾ ಇದ್ವಿ. ತುಪ್ಪ ಬಿಸಿ ಆದಮೇಲೆ ಬಾದಾಮಿ, ಗೋಡಂಬಿ, ಪಿಸ್ತಾನ ಕಟ್ ಮಾಡಿ ಹಾಕೊಳ್ತಾ ಇದ್ನಿ. ಲಾಸ್ಟಲ್ಲಿ ದ್ರಾಕ್ಷಿ ಹಾಕೊಳ್ಳೋಣ. ಅದರಲ್ಲೂ ನನ್ನ ತಮ್ಮ ಎಡಿಟ್ ಮಾಡ್ತಾ ಇರೋದ್ರಿಂದ ಅವ್ನು ಫ್ರೀ ಇದ್ದಾಗ ನಾನು ಫ್ರೀ ಇಲ್ಲ, ನಾನು ಫ್ರೀ ಇದ್ದಾಗ ಅವ್ನು ಫ್ರೀ ಇಲ್ಲ, ಈ ಥರ ಆಗಿಬಿಟ್ಟು ವಿಡಿಯೋ ತುಂಬ ಲಾಂಗ್ ಆಗಿ ಬರ್ತಾ ಇದ್ದಾವೆ. ನೋಡಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ದ್ರಾಕ್ಷಿ ಹಾಕ್ಕೊಳ್ಳೋಣ. ಇದನ್ನ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದೇನು ಬೇಡ, ತುಪ್ಪದ ಬಿಸಿಗೇನೆ ಆಗುತ್ತೆ. ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ರೆಡಿಯಾಗಿರುವಂಥ ಪಾಸ್ತಾದ ಪಾಯಸಕ್ಕೆ ಹಾಕ್ಕೊಳ್ಳೋಣ. ಇದೊಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ. ಟೇಸ್ಟು ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಟೇಸ್ಟೂ ಚೆನ್ನಾಗಿರುತ್ತೆ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ 2 ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿ ಹಾಕೊಳ್ತಾ ಇದ್ನಿ. ಈ ಏಲಕ್ಕಿನ ಲಾಸ್ಟ್ ಟೈಮ್ ಹೊರನಾಡು ಶೃಂಗೇರಿಗೆ ಹೋಗಿದ್ವಿ, ಅಲ್ಲಿ ತಗೊಬಂದಿದ್ದು. ಫ್ಲೇವರ್ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ. 1 ಏಲಕ್ಕಿ ಹಾಕಿದ್ರೆ ಸಾಕು, ಘಮ ಘಮ ಅಂತಿರುತ್ತೆ. ಅಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ, ಪಾಸ್ತಾದ ಪಾಯಸ ರೆಡಿಯಾಗಿದೆ. ಮನೆಗೆ ಯಾರಾದರೂ ಗೆಸ್ಟ್ ಬಂದಿದ್ದಾರಂದರೆ ಈ ರೀತಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡೋದಕ್ಕೂ ತುಂಬ ಲುಕ್ಕಾಗಿ ಕಾಣುತ್ತೆ, ಟೇಸ್ಟೂ ಚೆನ್ನಾಗಿರುತ್ತೆ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಈಗ ಸ್ಟವ್ ಸ್ವಿಚ್ ಆಫ್ ಮಾಡಿಬಿಟ್ಟು ಸೈಡ್ಗೆ ತೆಗೆದುಬಿಡೋಣ. ಈಗ ನಮ್ಮ ಬಯಲು ಸೀಮೆ ಕಡೆ ಮಾಡುವ ಒಂದು ಸಾಂಪ್ರದಾಯಿಕದ ಸಾಂಬಾರ್ ರೆಸಿಪಿ ಅರ್ಧಾಂಬರ ಅಂತ ಹೇಳ್ಬಿಟ್ಟು, ಇದು ಅಷ್ಟೇ ಚೆನ್ನಾಗಿರುತ್ತೆ. ಮಾಡೋದು ಈಸಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ.
ಇದು ನಮ್ಮ ಬಯಲುಸೀಮೆಯ ಒಂದು ಸಾಂಪ್ರದಾಯಿಕದ ಸಾಂಬಾರ್ ರೆಸಿಪಿನೇ ಅಂತಲೇ ಹೇಳ್ಬೋದು. ಚೆನ್ನಾಗಿರುತ್ತೆ ಈ ಸಾಂಬಾರು. ಚಿಕ್ಕ ಪುಟ್ಟ ಫಂಕ್ಷನ್ ಇದ್ರೂ ಈ ಸಾಂಬಾರು ಆರಾಮಾಗಿ ಮಾಡ್ಕೋಬೋದು. ಮನೆಯಲ್ಲಿ ಜನ ಇದ್ದಾರೆ, ಸಾಂಬಾರ್ಗೆ ಏನೂ ಇಲ್ಲ ಅಂದರೆ ಈ ರೀತಿ ಸಾಂಬಾರನ್ನ ಮಾಡ್ಕೋಬೋದು. ಅನ್ನ ಸಾಂಬಾರ್ಗೆ ತುಂಬಾ ಚೆನ್ನಾಗಿರುತ್ತೆ. ಈ ಸಾಂಬಾರ್ಗೆ ನಾವು ಅರ್ಧಾಂಬ್ರ ಅಂತಲೂ ಕರಿತೀವಿ, ಬೇಳೆ ಸಾಂಬಾರು ಅಂತಲೂ ಕರಿತೀವಿ. ಹುಳ್ಳಿಕಾಳು ಮೊಳಕೆ ಮತ್ತು ಬೇಳೆ ತೊಗೊಂಡಿದ್ದೀನಿ. ಬರೀ ಹುಳ್ಳಿಕಾಳು ಮೊಳಕೆಯಿಂದನೂ ಈ ಸಾಂಬಾರನ್ನ ಮಾಡ್ಕೋಬೋದು. ಇಲ್ಲ ಮೊಳಕೆ ಇಲ್ಲ ಅಂದರೆ ಬರೀ ಬೇಳೆ ಹಾಕಬೇಕಾದ್ರೂ ಈ ಸಾಂಬಾರನ್ನ ಮಾಡ್ಕೋಬೋದು. ಇಲ್ಲಿ ನಾನು ಹುಳ್ಳಿಕಾಳು ಮೊಳಕೆ ಅರ್ಧಕ್ಕಿಂತ ಕಡಿಮೆ ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ. ಸುಮಾರು ಒಂದು 50 ಗ್ರಾಮ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ. ಸುಮಾರು ಒಂದು 100 ಗ್ರಾಮ್ ಆಗೋಷ್ಟು ಹುಳ್ಳಿಕಾಳು ಮೊಳಕೆ ತೊಗೊಂಡಿದ್ದೀನಿ. ಇದಕ್ಕೆ ಹಸಿರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಬೇಕಿದ್ರೂ ಹಾಕ್ಕೋಬೋದು. ಹಸಿರು ಮೆಣಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಇರುತ್ತೆ. ಒಂದು ಬದನೆಕಾಯಿ, ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ತೊಳ್ಕೊಬೇಕು. ಬೇಳೆ ಮತ್ತು ಹುಳ್ಳಿಕಾಳು, ಬದನೆಕಾಯಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಎಲ್ಲನ ಚೆನ್ನಾಗಿ ತೊಳ್ಕೊಂಡು ಒಂದು 2 ರಿಂದ 3 ಬಾರಿ ಕುಕ್ಕರ್ಗೆ ಹಾಕಿ 2 ವಿಸಲ್ ಕೂಗಿಸ್ಕೊಳ್ಳೋಣ. ಚೆನ್ನಾಗಿ ತೊಳ್ಕೊಬೇಕು ಈ ರೀತಿ. ನೋಡಿ, ಬೇಳೆ, ಹುಳ್ಳಿಕಾಳು ಮೊಳಕೆ, ಬದನೆಕಾಯಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ 2 ವಿಸಲ್ ಕೂಗಿಸ್ಕೊಳ್ಳೋಣ. 2 ವಿಸಲ್ ಆಗಿದೆ. ವಿಸಲನ್ನು ತಣ್ಣಗಾಗಿದೆ. ಈಗ ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಬೇಳೆ, ಟೊಮೊಟೊ, ಬದನೆಕಾಯಿ ಮತ್ತು ಹುಳ್ಳಿಕಾಳು ಮೊಳಕೆ, ಹಸಿರು ಮೆಣಸಿನ್ಕಾಯಿ ಇದೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ಬಸ್ಕೊಳ್ಳೋಣ. ಜಾಲರ ಇಟ್ಕೊಂಡು ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ನೀಟಾಗೆಲ್ಲ ಬಸ್ಕೊಳ್ಳೋಣ. ಈಗ ಇದನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಹಸಿರು ಮೆಣಸಿನ್ಕಾಯಿ, ಬದನೆಕಾಯಿ, ಬೇಳೆ, ಟೊಮೊಟೊ ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಬೇಯಬೇಕು. ಬೇಳೆ ಜಾಸ್ತಿ ನುಣ್ಣಗೆ ಬೆಂದ್ರೂ ಸಾಂಬಾರು ಟೇಸ್ಟು ಚೆನ್ನಾಗಿರಲ್ಲ. ಹದವಾಗಿ ಈ ರೀತಿ ಬೇಯಬೇಕು. ನೋಡಿ, ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ನಿ. ಈಗ ಮಸಾಲೆಗೆ ನೋಡ್ಕೊಳ್ಳೋದಾದರೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ, 1 ಸ್ಪೂನ್ ಜೀರಿಗೆ, 1 ಗೆಡ್ಡೆ ಬೆಳ್ಳುಳ್ಳಿ, 1 ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಬೇಯಿಸಿಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ. ಈಗ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಬೇಯಿಸಿಟ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿ ಇದನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬೇಳೆ ಬೇಯಿಸಿದ ನೀರನ್ನೇ ಹಾಕ್ಕೊಳ್ಳೋಣ. ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ರುಬ್ಕೊಂಡ್ಮೇಲೆ ಈಗ ಬೆಂದಿರೋಂಥ ಬೇಳೆ ಮತ್ತು ಹುಳ್ಳಿಕಾಳು ಮೊಳಕೆನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದರಲ್ಲೇ ಟೊಮೊಟೊ ಮತ್ತು ಬದನೆಕಾಯಿ ಬೇಯಿಸಿರೋದನ್ನ ಹಾಕ್ಕೊಳ್ಳೋಣ. ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಅದೇ ನೀರನ್ನ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳೋಣ. ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು. ಇದನ್ನ ಖಾರ ರುಬ್ಕೊಂಡಂಗೆ ಸ್ವಲ್ಪ ತರಿ ಇರಬೇಕು. ನಾವು ಚಟ್ನಿ ರುಬ್ಕೊಳ್ತೀವಲ್ವ ಅದಕ್ಕೆ ಇರಬೇಕು. ನೋಡಿ, ಅದಕ್ಕೆ ರುಬ್ಕೋಬೇಕು. ಜಾಸ್ತಿ ನುಣ್ಣಗೂ ಬೇಡ, ಜಾಸ್ತಿ ತರ್ತರಿನೂ ಬೇಡ, ಸ್ವಲ್ಪ ಲೈಟಾಗಿ ತರ್ತರಿ ಇರಲಿ. ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗೆಲ್ಲ ಬೆರೆಯುತ್ತೆ ಒಂದಕ್ಕೊಂದು. ನಿಮಗೆ ಸಾಂಬಾರು ಅದ ನೋಡ್ಕೊಳ್ಳಿ, ಯಾವುದಕ್ಕೆ ಬೇಕೋ ಅದಕ್ಕೆ ನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಗ್ಗರಣೆ ಕೊಡೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ. ಸಾಸಿವೆ ಜೀರಿಗೆ ಚಿಟಪಟ ಆದಮೇಲೆ ಒಂದೇ ಒಂದು ಚಿಟಿಕೆ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸಾಂಬಾರುಗಳಿಗೆ ಹಿಂಗೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಈಗ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು, 1 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗೆಲ್ಲ ಹುರ್ಕೊಳ್ಳೋಣ ಒಗ್ಗರಣೆಯಲ್ಲೇ. ನೋಡಿ, ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿಟ್ಕೊಂಡಿರುವಂಥ ಖಾರನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, 1 ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು, ಇದನ್ನು ನಮ್ಮ ಕಡೆ ಸಂಬಾರ ಅಂತ ಕರಿತೀವಿ. ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಈಗ ಲಾಸ್ಟಲ್ಲಿ 1 ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ತುರಿಬೇಕಾದ್ರೆ ಸ್ವಲ್ಪ ಜಾಸ್ತಿ ತುರಿದ್ಬಿಟ್ಟಿದೆ, ಹಂಗಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೇನು ಹಾಕ್ಲೇಬೇಕಂತ ಏನಿಲ್ಲ ಇತ್ತು, ಹಂಗಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟೂ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಹಾಕೋದ್ರಿಂದ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಈಗ ಇದನ್ನ ಕುದಿ ಬರೋದಕ್ಕೆ ಬಿಡೋಣ. ನೋಡಿ, ಸಾಂಬಾರು ಕುದಿ ಬರ್ತಾ ಇದೆ. ಇದನ್ನೇ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಈ ಸಾಂಬಾರಲ್ಲಿ ನೊರೆ ನೊರೆ ಬರ್ತಾ ಇದೆಯಲ್ಲ, ಅದು ಸ್ವಲ್ಪ ಕಡಿಮೆ ಆದರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಒಂದು 3 ರಿಂದ 4 ನಿಮಿಷ ಕುದಿಸಿದ್ರೆ ನೊರೆನೂ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ, ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಸಾಂಬಾರು ರೆಡಿ ಆಗಿದೆ.
ಎಲ್ಲ ಹಬ್ಬಗಳಲ್ಲೂ ಮತ್ತು ಫಂಕ್ಷನ್ಗಳಲ್ಲೂ ಬೇಳೆ ಹಾಕಿ ಒಬ್ಬಟ್ಟು ಮಾಡಿ ಒಬ್ಬಟ್ಟು ಸಾರನ್ನ ಮಾಡೋದಕ್ಕಾಗಲ್ಲ. ಪಾಯಸ ಮಾಡಿದಾಗ, ಬೇರೆ ಹಬ್ಬದ ಅಡುಗೆ ಮಾಡಿದಾಗ ಈ ರೀತಿ ಅನ್ನ ಸಾಂಬಾರಿಗೆ ಅರ್ಧಂಬರ್ನ ಮಾಡಿ ನೋಡಿ. ಇಷ್ಟಪಟ್ಟು ಊಟ ಮಾಡ್ತಾರೆ. ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಒಬ್ಬಟ್ಟು ಸಾರಿಗಿನ್ನ ಟೇಸ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸಾಂಬಾರು ರೆಡಿಯಾಗಿದೆ. ಸ್ಟವ್ ಸ್ವಿಚ್ ಆಫ್ ಮಾಡಿಬಿಡೋಣ. ಈ ಕಡೆ ಪಾಸ್ತಾದ ಪಾಯಸನೂ ರೆಡಿಯಾಗಿದೆ. ಇದು ಅಷ್ಟೇ ಕ್ವಿಕ್ಕಾಗಿ ಮಾಡ್ಕೋಬೋದು. ಈ ಎರಡೂ ರೆಸಿಪಿನ ಒಂದು 15ರಿಂದ 20 ನಿಮಿಷ ಇತ್ತು ಅಂದರೆ ಪಟಾಪಟ್ ಅಂತ ಮಾಡ್ಕೋಬೋದು. ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ. ಪಾಸ್ತಾದ ಪಾಯಸ ಅಂತೂ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಲುಕ್ಕಾಗಿ ಕಾಣಿಸ್ತಾ ಇದೆ. ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ರೆಡಿಯಾಗಿದೆ ಪಾಯಸ, ಅನ್ನ ಸಾಂಬಾರು. ಮತ್ತು ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಈರುಳ್ಳಿ ಮತ್ತು ಖಾರ ಕಡಿಮೆ ಇರೋ ಒಂದು ಹಸಿರು ಮೆಣಸಿನ್ಕಾಯಿ ಇಟ್ಕೊಂಡು ಊಟ ಮಾಡಿ. ಒಂದೆರಡು ತುತ್ತು ಜಾಸ್ತಿನೂ ಊಟ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಉಪ್ಪಿನಕಾಯಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನನಗೂ ಸ್ವಲ್ಪ ಕೋಲ್ಡ್ ಆಗಿದೆ, ಹಂಗಾಗಿ ವಾಯ್ಸು ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ. ಇಷ್ಟು ದಿನ ಅಂತೂ ವೀಡಿಯೋಸ್ ಸರಿಯಾಗಿ ಬರ್ತಾ ಇಲ್ಲ. ಕೆಲವೊಂದು ಕಾರಣಗಳಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇನ್ನು ಮುಂದೆ ಆದಷ್ಟು ಟ್ರೈ ಮಾಡ್ತೀವಿ ರೆಗ್ಯುಲರಾಗಿ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ. ನೋಡಿದ್ರಲ್ವ, ಒಂದೇ ವಿಡಿಯೋದಲ್ಲಿ 2 ರೆಸಿಪಿಗಳನ್ನ ಕ್ವಿಕ್ಕಾಗಿ ಯಾವ ರೀತಿ ಮಾಡೋದಂತ. ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು.